ನೆಲಮಂಗಲ ಕೈಗಾರಿಕಾ ಪ್ರದೇಶದ ಪ್ರತಿಷ್ಠಿತ ಟಿಡಿಪಿಎಸ್ ಕಂಪನಿಯಲ್ಲಿ ಗುತ್ತಿಗೆ ಕೆಲಸಗಾರರನ್ನು ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಕೆಲವರನ್ನು ಕೆಲಸದಿಂದ ವಜಾಗೊಳಿಸಿರುವುದನ್ನು ವಿರೋಧಿಸಿ ಭಾರತ ರಕ್ಷಣಾ ವೇದಿಕೆ ಪ್ರತಿಭಟಿಸಿತು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿ ಕೈಗಾರಿಕಾ ಪ್ರದೇಶದಲ್ಲಿ ಭಾರತ ರಕ್ಷಣಾ ವೇದಿಕೆ ವತಿಯಿಂದ ಇಂದು ಕೈಗಾರಿಕಾ ಪ್ರದೇಶದ ಪ್ರತಿಷ್ಠಿತ ಟಿಡಿಪಿಎಸ್ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಿದ್ದು ಈ ಕೆಲಸವನ್ನು ಅವಲಂಬಿಸಿದ್ದು ಇದರಿಂದ ಅವರ ಜೀವನ ಸಾಗುತ್ತಿತ್ತು. ಆದರೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಕೆಲವರನ್ನು ಕೆಲಸದಿಂದ ವಜಾಗೊಳಿಸಿದ್ದಾರೆ. ಇದರ ಪರವಾಗಿ ಭಾರತ ರಕ್ಷಣಾ ವೇದಿಕೆ ನಿಂತು ಅವರಿಗೆ ನ್ಯಾಯ ಕೊಡಿಸಿ ಅವರನ್ನು ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಮಾಡಿತು. ಸಮಸ್ಯೆ ಬಟ್ ನಮಗೆ ಸಿಕ್ಕಿರೋದು ಮೂರನೇ ಪರ್ಮನೆಂಟ್ ಎಂಪ್ಲಾಯಿಗೆ ಮಾತ್ರ ಕಾಂಟ್ರಾಕ್ಟ್ ಎಂಪ್ಲಾಯಿಗಳಿಗೂ ಸೌಲಭ್ಯ ಕೊಡಬೇಕು. ಏನ್ ಸೌಲಭ್ಯ ಐತೆ ಅದು ಕೊಡಬೇಕು. ಮೆಡಿಕಲ್ ಸೌಲಭ್ಯ ಆಗಿರಲಿ ಏನೇ ಆಗಿರಲಿ ಪರ್ಮನೆಂಟ್ ಎಂಪ್ಲಾಯಿಗಳು ಮಾತ್ರ ಅಲ್ಲ, ಕಾಂಟ್ರಾಕ್ಟ್ ಬೇಸಿಸ್ ಬಂದಿರೋ ಎಂಪ್ಲಾಯಿಗಳಿಗೂ ಕೊಡ್ಬೇಕು. ನೀವು ಎಲ್ಲರೂ ಕೊಡ್ತಾ ಇದ್ದಾರೆ. ಏನ್ ಕೊಟ್ಟಿದ್ದಾರೆ ಸರ್? ಏನ್ ಕೊಟ್ಟಿದ್ದಾರೆ? ಹೆಚ್ಚು ಕಮ್ಮಿ ತಪ್ಪಾಗಿದೆ ಆಯ್ತಾ? ಮಾಡಬಾರ್ದು ಆಗಿದೆ. ಪೇಮೆಂಟ್ಗೆ ಸರ್ ಇಬ್ರು ಮಾಡೋ ಕೆಲಸ ಒಬ್ಬರು ಮಾಡಿದ್ದೀನಿ. ಒಂದ್ ನಿಮಿಷ ಫ್ಯಾಕ್ಟ್ರಿಗೆ ಆಗಿರೋ ಸಮಸ್ಯೆಗೆ ವಾಟ್ಸ್ಆಪ್ ಮಾಡಿದ್ದೀನಿ, ಫೋನ್ ಮಾಡಿದ್ದೀನಿ ಸರ್. ಕೇಳಿ ನನ್ನಿಂದ ಇನ್ಫಾರ್ಮ್ ಕೊಡ್ಲಿ ಮಾಡಲಿಲ್ಲ. ಫ್ಯಾಕ್ಟ್ರಿಗೆ ಆಗಿರೋ ನಿದ್ದೆ ಮಾಡಿಲ್ಲ ನಾನು. ಇವಾಗ ಇವ್ರು ಎಷ್ಟು ಇದೊಂದೇ ಅಲ್ಲ, ರಜಾ ನೋಡಿ ಸರ್, ಇವರು ರಜಾ ಆಗಿದಾರಲ್ಲ, ಇವ್ರು ಗೊತ್ತಿಲ್ಲ ರಜಾ ಆಗಿಲ್ಲ, ಬಂದು ಹೋಗಿರೋದು 6 ಗಂಟೆಯಿಂದ 11 ಗಂಟೆವರೆಗೂ ವೇಟ್ ಮಾಡ್ತಿದ್ದೀರಾ. ಅದೇನ್ ಸ್ಯಾಲ್ರಿ ಐತೋ ಅದನ್ನು ಹಾಕೊಡ್ಬೇಕು ನೀವು. ಇವ್ರನ್ನೇ ಆಗಿರ್ಬೋದು, ಬಂದಿರೋರ್ನ. ಬಂದಿಲ್ದವ್ರನ್ನೇನೋ ಹೇಳಕ್ಕಾಗಲ್ಲ. ಅದು ಬಂದಿರೋರ್ನ ಅವತ್ತು ಎಷ್ಟೊತ್ತು ವೇಟ್ ಮಾಡಿದಿರೋ ಸ್ಯಾಲ್ರಿ ಹಾಕೊಡ್ಬೇಕು ನೀವು. ಸರಿ ಸರಿ ಓಕೆ. ಸತೀಶ್ ಸರ್ ಹತ್ರ ಮಾತಾಡ್ತೀವಿ ಬಿಡಿ. ಹಲೋ ಮುಂದೆ ಬನ್ನಿ, ನಿಮಿಷ ಮಾತಾಡಿದ್ರೆ ಎಲ್ಲ ಮುಂದಕ್ಕೆ ಬನ್ನಿ.